ಅನನ್ಯ ಭಟ್ ಮಗಳು ಎಂದೇಳಿದ ಸುಜಾತಾ ಭಟ್ ವಿಶೇಷ ತನಿಖಾ ತಂಡದಿಂದ ಸುಜಾತಾ ಅವರ ವಿಚಾರಣೆ ಆಗ್ತಾ ಇದೆ. ಸುಮಾರು 2 ದಿನಗಳ ವಿಚಾರಣೆಯಲ್ಲಿ ಹಲವು ದಾಖಲೆಗಳನ್ನ ಕೇಳಿತ್ತು ಎಸ್ಐಟಿ. ಆದರೆ ಯಾವುದೇ ದಾಖಲೆಗಳನ್ನ ನೀಡಿಲ್ವಂತೆ ಸುಜಾತಾ. ಅನನ್ಯ ಕಥೆ ಸೃಷ್ಟಿನ ಬಹಿರಂಗಗೊಳಿಸಿರುವಂಥದ್ದು. ಸುಜಾತಾ ಭಟ್ ಹೇಳಿಕೆಯಿಂದ ಬುರುಡೆ ಗ್ಯಾಂಗಿಗೆ ಸಂಕಷ್ಟ ಎದುರಾಗಿದೆ. ಎಸ್ಐಟಿ ಕರೆಯದಿದ್ರೂ ಕೂಡ ಕಚೇರಿಗೆ ಬಂದಿರುವಂತದ್ದು ಸುಜಾತಾ ಭಟ್. ಸುಜಾತಾಳನ್ನ ಸತತ 6 ಗಂಟೆಗಳ ಕಾಲ ಡ್ರಿಲ್ ಮಾಡಿದ್ದಾರೆ ಅಧಿಕಾರಿಗಳು. ಶಿವಮೊಗ್ಗದ ರಿಪ್ಪನ್ಪೇಟೆ, ಉಡುಪಿ, ಕೊಡಗಿನಲ್ಲಿ ಇದ್ದೆ ಅನ್ನೋದ್ರ ಬಗ್ಗೆ ಈ ಹಿಂದೆ ಸುಜಾತಾ ಹೇಳಿದ್ರು. ಎಸ್ಐಟಿ ಅಧಿಕಾರಿಗಳಿಂದ ಸುಜಾತಾ ಭಟ್ ವಿಚಾರಣೆ ಆಗ್ತಾ ಇದೆ. ಎಸ್ಐಟಿ ತನಿಖಾಧಿಕಾರಿಗಳ ಮುಂದೆ ಹಲವು ದಾಖಲೆಗಳನ್ನ ಕೊಡಬೇಕಿದ್ದಂತ ಸುಜಾತಾ ಭಟ್ ಯಾವುದೇ ದಾಖಲೆಗಳನ್ನ ಒಪ್ಪಿಸಿಲ್ವಂತೆ. ಬುಧವಾರ ರಾತ್ರಿ 10 ಗಂಟೆವರೆಗೂ ಸುಜಾತಾ ವಿಚಾರಣೆ ಆಗಿದೆ. ನಿಮ್ಮ ಸಹಕಾರ ಸಾಕು, ನನ್ನ ಫಾಲೋ ಮಾಡಬೇಕಿಲ್ಲ, ನಾನು ನಿಮಗೆ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಮಾಧ್ಯಮಗಳ ವಿರುದ್ಧ ಕೂಡ ಸುಜಾತಾ ಭಟ್ ಹರಿಹಾಯ್ದಿದ್ದಾಳಂತೆ. ಅನನ್ಯ ಭಟ್ ನನ್ನ ಮಗಳು ಅಂತ ಸುಜಾತಾ ಭಟ್ ಕಥೆಯನ್ನ ಸೃಷ್ಟಿ ಮಾಡಿ, ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದಾಗ ಆಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ, ಹತ್ಯೆ ಮಾಡಿದ್ದಾರೆ, ನನಗೆ ಅವತ್ತಿಂದ ಆಕೆ ಸಿಕ್ಕಿಲ್ಲ, ಇದೆಲ್ಲದಕ್ಕೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಕಾರಣ ಅಂತ ಹೇಳ್ಕೊಂಡು ಬಂದಿದ್ದಂಥ ಸುಜಾತಾ ಭಟ್ ಬಿಟ್ಟಿದ್ದೆಲ್ಲ ರೀಲು ಅನ್ನೋದು ಎಸ್ಐಟಿ ತನಿಖಾ ತಂಡದಿಂದ ಬಹಿರಂಗವಾಗಿ ಮಾಧ್ಯಮಕ್ಕೆ ಹೇಳಿದ್ಲು. ಹೌದು, ಇಷ್ಟು ದಿನ ನಾನು ಸುಳ್ಳು ಹೇಳಿದೆ, ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಅಂತ ಹೇಳಿಕೆ ಕೊಟ್ಟರು. ಎಸ್ಐಟಿ ಡ್ರಿಲ್ ಮಾಡ್ತಾ ಇದೆ. ಸತತ 6 ಗಂಟೆಗಳ ಕಾಲ, ನೆನ್ನೆ 10 ಗಂಟೆವರೆಗೂ ಸುಜಾತಾ ಭಟ್ಟನ್ನ ವಿಚಾರಣೆ ನಡೆಸಿರುವಂಥದ್ದು ಎಸ್ಐಟಿ. ನೆನ್ನೆ ಮಾಧ್ಯಮದವರು ಏನ್ ವಿಚಾರಣೆ ಆಯ್ತು, ಏನ್ ಮೇಡಮ್ ಅಂತ ಕೇಳೋದಕ್ಕೆ ಹೋದಾಗ ನಿಮ್ಮ ಸಹಕಾರ ಸಾಕು, ನಾನು ನಿಮ್ಗೆ ಯಾವುದಕ್ಕೂ ಉತ್ತರಿಸೋದಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಮಾಧ್ಯಮಕ್ಕೆ ಸುಜಾತಾ ಭಟ್. ಇಷ್ಟು ದಿನ ಮಹೇಶ್ ತಿಮ್ಮಾರೆಡ್ಡಿ ಅವರ ನಿವಾಸದಲ್ಲಿದ್ದಂಥ ಸುಜಾತಾ ಭಟ್ ಈಗ ಒಂದು ಲಾಡ್ಜ್ನಲ್ಲಿದ್ದು ಅಲ್ಲಿಂದ ವಿಚಾರಣೆ ಕರೆದಿಲ್ಲ ಅಂದ್ರೂ ಕೂಡ ಇವತ್ತು ವಿಚಾರಣೆಗೆ ಹೋಗಿದ್ದಾರಂತೆ.